ಕಲಬುರಗಿ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣದಲ್ಲಿ 3 ದಿನಗಳ ಕಾಲ ಯುವ ಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ಹಾಗೂ ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟಿರುವ ಮಹಾವಿದ್ಯಾಲಯಗಳ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿ ಕಲಾವಿದರು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿದ್ದಾರೆ ಎಂದು ಕುಲಸಚಿವರಾದ ರಮೇಶ್ ಲಂಡನ್ಕರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಯುವ ಜನೋತ್ಸವ ಕಾರ್ಯಕ್ರಮ ಬಗ್ಗೆ ಮಾತನಾಡಿದ ಅವರು, ಯುವ ಜನೋತ್ಸವ ನಿಮಿತ್ತ ವಿಶ್ವವಿದ್ಯಾಲಯ ಆವರಣದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಲು ಪ್ರಾಣಿಶಾಸ್ತ್ರ ವಿಭಾಗದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದವರೆಗೆ ಡಿಸೆಂಬರ್ 20ರಂದು ಬೆಳಗ್ಗೆ 9:30ರಿಂದ ಯುವ ಜನೋತ್ಸವ ಮೆರವಣಿಗೆ ಆರಂಭಗೊಳ್ಳಲಿದ್ದು, ಸ್ಥಳೀಯ ಜನಪದ ಕಲಾ ತಂಡಗಳ ನೃತ್ಯ ಮತ್ತು ವಾದ್ಯ ಮೇಳಗಳೊಂದಿಗೆ ಅತಿಥಿ ಗಣ್ಯರು, ವಿದ್ಯಾರ್ಥಿ ಕಲಾವಿದರು, ಯುವ ಸಮೂಹ ವೈವಿಧ್ಯಮಯ ಉಡುಗೆ ತೊಡುಗೆ ಹಾಗೂ ಜನಪದ ಕಲಾ ವೇಷಭೂಷಣಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವರು ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ಅಂತರ ಮಹಾವಿದ್ಯಾಲಯಗಳ ಯುವಜನೋತ್ಸವದ ಆಚರಣೆಯ ನಿಮಿತ್ತ ಕರೆದಿರುವಂಥ ಇಂದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೂ ಹಿರಿಯರಿಗೂ ಎಲ್ಲರಿಗೂ ಸ್ವಾಗತ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಕೋರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗಾಗಿ ಅಂತರ ಮಹಾವಿದ್ಯಾಲಯಗಳ ಯುವಜನೋತ್ಸವ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ಜ್ಞಾನಗಂಗಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಯುವಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಗೌರವಾನ್ವಿತ ಸಿನಿಮಾ ನಟರು, ಚಿತ್ರ ನಿರ್ಮಾಪಕರು ಹಾಗೂ 2025-26ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವದ ಪುರಸ್ಕೃತರಾದಂಥ ಶ್ರೀ ಪ್ರಕಾಶ್ ರಾಜ್ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಸರ್. ಮತ್ತು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಹುಡುಕೇರಿ ಸರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಸಿದ್ದಪ್ಪ ಮುಲುಗೆ ಅವರು ಹಾಗೂ ವಿದ್ಯಾವಿಷಯಕ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಕೆ ಸಿದ್ದಪ್ಪ ಅವರು ಮತ್ತು ಮೌಲ್ಯಮಾಪನ ಕುಲಸಚಿವರಾದ NG ಕಣ್ಣೂರ್ ಅವರು, ವಿತ್ತಾಧಿಕಾರಿಗಳಾದ ಶ್ರೀಮತಿ ಜಯಾಂಬಿಕಾ ಮೇಡಮ್ ಅವರು ಉಪಸ್ಥಿತರಿರ್ತಾರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ. ಉದ್ಘಾಟನೆಯ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಸರ್. ಸೊ 20ನೇ ತಾರೀಕು ಡಾಕ್ಟರ್ B.R. ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತದೆ ಸರ್. ಅವತ್ತು 21ನೇ ತಾರೀಕಿನಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ವಿವಿಧ ಕಾಲೇಜುಗಳಿಂದ ಸುಮಾರು 500 ವಿದ್ಯಾರ್ಥಿಗಳು ಬೇರೆ ಬೇರೆ ಈವೆಂಟ್ಸ್ನಲ್ಲಿ ಭಾಗವಹಿಸ್ತಾರೆ. 20ನೇ ತಾರೀಕು ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಮುಗಿದ ನಂತರ ಪಾಶ್ಚಿಮಾತ್ಯ ವೃಂದ ಗಾಯನ ಮತ್ತು ಭಾರತೀಯ ವೃಂದ ಗಾಯನ, ಏಕವ್ಯಕ್ತಿ ಸ್ವರಗಾಯನ ಕಾರ್ಯಕ್ರಮ ಜರುಗುತ್ತವೆ. 21ನೇ ತಾರೀಕು ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕಂಟಿನ್ಯೂ ಆಗಿ ಶಾಸ್ತ್ರೀಯ ಏಕವ್ಯಕ್ತಿ ಗಾಯನ, ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಸೋಲೋ, ಪರ್ಕುಷನ್, ನಾನ್ ಪರ್ಕುಷನ್ ಮತ್ತು ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳೆಲ್ಲವೂ ಕೂಡ ವಿವಿಧ ವಿಭಾಗಗಳಲ್ಲಿ, ಮ್ಯಾಥಮೆಟಿಕ್ಸ್ನಲ್ಲಿ ಕ್ವಿಜ್, ಲಿಟರರಿ ಇವೆಂಟ್ಸ್ ಎಲ್ಲ ಮ್ಯಾಥಮೆಟಿಕ್ಸ್ನಲ್ಲಿ ನಡೀತವೆ. ಮ್ಯೂಸಿಕಲ್ ಕಾಂಪಿಟೇಷನ್ಸು ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಮತ್ತು B.R. ಅಂಬೇಡ್ಕರ್ ಸಭಾಭವನದಲ್ಲಿ ನಡೀತವೆ. ಸೊ 22ನೇ ತಾರೀಕು ರಂಗೋಲಿ ಮತ್ತು ಜಾನಪದ ಸಂಗೀತ ಸ್ಪರ್ಧೆಗಳು ನಡೀತವೆ. ಸೊ ಈ ಒಂದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜಡ್ಜಸ್ ಆಗಿ ಹೈದರಾಬಾದು, ಮಹಾರಾಷ್ಟ್ರ ಕಡೆಯಿಂದ ಜಡ್ಜ್ಗಳು ಬರ್ತಾ ಇದ್ದಾರೆ. ಸೊ ಅವರು ಪ್ರತಿ ಇವೆಂಟ್ನಲ್ಲಿನೂ 1, 2, 3 ಈ ರೀತಿ ಪ್ರೈಜಸ್ಗಳನ್ನು, ಸ್ಥಾನಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಆ ರೀತಿಯಾಗಿ 22ನೇ ತಾರೀಕು ನಾವು ಸ್ಪರ್ಧೆಯಲ್ಲಿ ಗೆದ್ದಂಥ ಎಲ್ಲ ಸ್ಪರ್ಧಾ ಕಲಾವಿದರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೀವಿ. 22ನೇ ತಾರೀಕು ಸಮಾರೋಪ ಸಮಾರಂಭ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಡಾಕ್ಟರ್ B.R. ಅಂಬೇಡ್ಕರ್ ಭವನದಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಬಹುಮಾನ ವಿತರಣೆ ಸಮಾರೋಪ
ಸಮಾರಂಭದಲ್ಲಿ 3 ಇಯರ್ಸ್ ಕಂಪೇರ್ ಮಾಡಿದ್ರೆ ಇವತ್ತಿನ ಸ್ಟೇಟಸ್ ನೋಡಿದ್ರೆ ಅವಾಗ ಅಡ್ಮಿಷನ್ಸ್ ಆಗಲಿ ಅಫಿಲಿಯೇಷನ್ ಆಫ್ ಕಾಲೇಜಸ್ ಆಗಲಿ ಆ್ಯಂಡ್ ಇನ್ನು ಸ್ಟೂಡೆಂಟ್ಸ್ ಆಗಲಿ ಕಾಲೇಜಸ್ ಹೈ ನಂಬರ್ ಇದ್ವು. ಈಗ ಮೊನ್ನೆ ನಾವು ಒಂದು ಚಾರ್ಟ್ ಪ್ರಿಪ್ರೇಷನ್ ಮಾಡಿ ಹೈಯರ್ ಎಜುಕೇಷನ್ ಸಬ್ಮಿಟ್ ಮಾಡಿದ್ವಿ. ಅದ್ರ ಪ್ರಕಾರ ನೋಡಿದ್ರೆ 71% ಟು 69% ಇಳಿತ ಆಗಿದೆ ಅಡ್ಮಿಷನ್ಸ್ ತಗೊಳ್ಳಿ. ಅವಾಗ 22,000 ಅಡ್ಮಿಷನ್ಸ್ ಇರ್ತಿದ್ವು, ಈಗ ಅದು ಬಂದ್ಬಿಟ್ಟು 7,000. ಆ ಥರ ನಾವು ಪ್ಯಾರಾಮೀಟರ್ಸ್ನ ವೆರಿಫೈ ಮಾಡಿದ್ವಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಮುಂಚೆ 10,000 ಅಡ್ಮಿಷನ್ ಇರೋದು ಇವತ್ತಿನ ದಿನದಲ್ಲಿ 100 ಜನ ಇದ್ದರೂ ನಾವು ಎಕ್ಸ್ಪೆಂಡಿಚರ್ ನಾವು ಕರ್ಟೈಲ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಸಬ್ಜೆಕ್ಟ್ ಸೇಮ್ ಇರ್ತವೆ, ಗೆಸ್ಟ್ ಲೆಕ್ಚರ್ಸು ನಾವು ಅಷ್ಟು ಜನ ಕೊಡಲೇಬೇಕಾಗುತ್ತೆ ಅಂತ ಕೆಲವೊಂದು ಕ್ರಿಟಿಕಲ್ ಡಿಸಿಷನ್ ತೊಗೋಕೆ ಆಗ್ತಿಲ್ಲ ನಮ್ಮ ಹಂತದಲ್ಲಿ. ಆ್ಯಂಡ್ ಅನದರ್ ಪಾಯಿಂಟ್ ಆಫ್ ವ್ಯೂ ಬಂದರೆ ಎಕ್ಸ್ಪೆಂಡಿಚರ್ ಇನ್ ಅಡ್ಮಿನಿಸ್ಟ್ರೇಷನು ನಾವು ಕರ್ಟೈಲ್ ಮಾಡೋಕ್ಕೆ ಆಗ್ತಿಲ್ಲ. ಮುಂಚೆ ಅಡ್ಮಿಷನ್ಸ್ ಇದ್ದಾಗ ಥೌಸಂಡ್ಸ್ ಟು ಅಡ್ಮಿಷನ್ ಇದ್ದಾಗ ಎಕ್ಸ್ಪೆಂಡಿಚರ್ ಎಷ್ಟಿತ್ತು, ಇವತ್ತಿನ ದಿನ ಎಕ್ಸ್ಪೆಂಡಿಚರು ಅಷ್ಟೇ ಇದೆ. ಬಟ್ ವೆನ್ ಕಮ್ಮಿಂಗ್ ಟು ದ ರಿಸಿಪ್ಟು ಅಲ್ಲಿ ಡಿಕ್ಲೈನ್ ಆಗ್ತಾ ಬರ್ತಿದೆ ಪ್ರತಿ ವರ್ಷ. ಇದರಿಂದ ನಮಗೆ ಭಾಳ ಹೊಡ್ತಾ ಬೀಳ್ತಿದೆ. ಇವನ್ ನಮಗೆ ಸರ್ಕಾರ ಕೂಡ ನಮಗೆ ಫುಲ್ ಫ್ಲೆಡ್ಜ್ ಆಗಿ ಸಹಾಯ ಮಾಡ್ತಿಲ್ಲ ಅನುದಾನ ವಿಷಯ ಬಂದಾಗ. ಈಗ ಮೇಜರ್ ಬರ್ನಿಂಗ್ ಇಶ್ಯೂ ಅಂದರೆ ಸ್ಯಾಲ್ರಿ ಫಾರ್ ದ ಮ್ಯಾನ್ ಪವರ್ಸ್ ಆಗಲಿ, ಗೆಸ್ಟ್ ಲೆಕ್ಚರ್ಸ್ ಆಗಲಿ ಆ್ಯಂಡ್ ಪೆನ್ಷನ್ ಪೇಮೆಂಟ್ ಆಗಲಿ. ತುಂಬ ಎವ್ರಿ ಮಂತ್ ನಾವು ಸ್ಟ್ರೈಕ್ಸ್ನ ಅಥವಾ ಈ ಥರ ಒದ್ದಾಡ್ತಿದ್ದೀವಿ ಪೇಮೆಂಟ್ ಮಾಡಬೇಕಾದ್ರೆ. ರೀಸನ್ ಏನಪ್ಪ ಅಂದರೆ ನಮ್ಗೆ ಪೆನ್ಷನ್ ಫುಲ್ ಫ್ಲೆಡ್ ಸಪೋರ್ಟ್ ಸಿಗ್ತಿಲ್ಲ ಸರ್ಕಾರದಿಂದ. ನಮಗೆ ಪ್ರತಿ ವರ್ಷ 48 ಕೋಟಿ ಬೇಕಾಗುತ್ತೆ ಫಾರ್ ಮೀಟಿಂಗ್ ದ ಪೆನ್ಷನ್ ರಿಕ್ವೈರ್ಮೆಂಟ್. ಬಟ್ ಸರ್ಕಾರ ಕೊಟ್ಟಿರೋದು ಬರೀ 16.5 crores. ಅಂದರೆ ಇಲ್ಲಿ ಅರೌಂಡ್ 31 crores ಏನಿದೆ ನಮಗೆ ಶಾರ್ಟೇಜ್ ಇದೆ. ಈಗ ಯೂನಿವರ್ಸಿಟಿ ಬೈಫರ್ಗೇಷನ್ ಆದಮೇಲೆ ಕೆಲವೊಂದು ಸ್ಟಾಫ್ ಹೋದ್ರು, ಬಟ್ ಪೆನ್ಷನರ್ಗೆ ನಾವು ಡಿವೈಡ್ ಮಾಡೋಕ್ಕೆ ಆಗಲ್ಲ, ಸರ್ಕಾರ ವಿರುದ್ಧ ಆಗ್ತದೆ. ಅದೊಂದು ಮೇಜರ್ ಇಶ್ಯೂ. ಆ್ಯಂಡ್ ಗೆಸ್ಟ್ ಲೆಕ್ಚರ್ ವಿಷಯ ಬಂದರೂ ಅದೇ ಸೇಮ್ ಸಮಸ್ಯೆ ಇದೆ. ಈಗ ನಾವು ಸ್ಟೂಡೆಂಟ್ಸ್ ಕಮ್ಮಿ ಇದ್ದಾರೆ ಅಂತ ಡಿಪಾರ್ಟ್ಮೆಂಟು ಮುಚ್ಚೋಕ್ಕಾಗೋದಿಲ್ಲ, ಆ್ಯಂಡ್ ಇವನ್ ಸ್ಟೂಡೆಂಟ್ಸ್ ಕಮ್ಮಿ ಇದ್ದಾರೆ ಈ ಸಬ್ಜೆಕ್ಟ್ ಗೆಸ್ಟ್ ಲೆಕ್ಚರ್ ತೆಗಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಅಂಥ ಒಂದು ಗೊಂದಲದಲ್ಲಿ ನಾವು ಸ್ವಲ್ಪ ಸಿಕ್ಬಿದ್ದಿದ್ದೀವಿ. ಆದ ಕಾರಣ ನಮ್ದು ಯೂನಿವರ್ಸಿಟಿ ರಿಸೀಟ್ಸ್ ಏನಿದೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳಿದರೆ 71% ಡಿಕ್ಲೈನ್ ಆಗಿದೆ. ಬಟ್ ಎಕ್ಸ್ಪೆಂಡಿಚರ್ ಪೋರ್ಷನ್ ಸ್ಟಾಗ್ನೆಂಟ್ ಇದೆ. ಇದೊಂದು ನಮ್ಮದು ವ್ಯೂ ಆಫ್ ದ ಫೈನಾನ್ಸ್.